ತಾಯಿಯನ್ನ ಅತಿ ಹೆಚ್ಚು ಪ್ರೀತಿ ಮಾಡಿದಂತ ಮಹಾನುಭಾವ ಯಾರು ಅಂದ್ರೆ ಅವನು ಮಹಾಭಾರತದ ಕರ್ಣನೇ ಹೆಚ್ಚು. ಯಾಕೆ ಗೊತ್ತಾ? ಅರ್ಜುನ ಗಜಗೌರಿ ವ್ರತ ಮಾಡಿಸ್ತಾ ರಾವಣ ಆತ್ಮಲಿಂಗ ತಂದು ತಾಯಿ ಕೊಟ್ಟ, ಭೂಕೈಲಾಸ ಮಾಡ್ದ, ಭೂಮಿಗಿತ್ತ. ಶ್ರವಣಕುಮಾರ ಹೆಗಲ ಮೇಲೆ ಅಪ್ಪ ಅವನು ಹೊತ್ಕೊಂಡು ಓಡಾಡ್ಬಿಟ್ಟ, ಕಣ್ಣಿಲ್ದೇ ರೋಡ. ಕರ್ಣ ಯಾಕೆ ಶ್ರೇಷ್ಠ ಅಂದ್ರೆ ಕುಂತಮ್ಮ ಅರ್ಜುನನ್ ಸಾಕಿದ್ಲು, ಅದಕ್ಕೆ ಅವನ್ ಗಜಗೌರಿ ವ್ರತ ಮಾಡಿಸ್ತ. ಕೈಕಸಾದೇವಿ ರಾವಣನ್ ಸಾಕಿದ್ಲು, ಅದಕ್ಕೆ ಅವನ ಆತ್ಮಲಿಂಗ ತಂದು ಕೊಟ್ಟ. ಶ್ರವಣಕುಮಾರನ ಅಡದೋರ್ ಸಾಕಿದ್ರು, ಅದಕ್ಕೆ ಅವನು ಹೊತ್ಕೊಂಡು ಹೋದ. ಈ ಕರ್ಣನ್ನ ಕುಂತಿ ಸಾಕ್ಲೇ ಇಲ್ವಲ್ಲ ಅವಳು. ಹುಟ್ಟಿದ ತಕ್ಷಣ ಅಯ್ಯೋ ನನಗಿನ್ನು ಮದುವೆ ಆಗಿಲ್ಲ, ಇನ್ನಿವನು ಹುಟ್ಟುಬಿಟ್ಟ, ಜನ ಏನಂತಾರೆ ನನ್ನನ್ನ ಅಂತ ತನ್ನ ಮಾನವೇ ಹೆಚ್ಚು ಮಗನ ಜೀವಕ್ಕಿಂತ ಅಂತ ನದಿಗೆ ಹಸ್ತೋಳವಳು. ಅಂತ ತಾಯಿ ಬಂದ್ಬಿಟ್ಟು, ಮಗನೇ ಕರ್ಣ ಬಂದ್ಬಿಡು, ನೀನು ಪಾಂಡವ್ರ ಜೊತೆ ಬಂದ್ಬಿಡು ಅಂತ. ಅದು ಕರ್ಣ, ನಾನು ಬರುದಿಲ್ಲ ತಾಯಿ, ಈ ಜಗತ್ತೆಲ್ಲ ನನ್ನ ದೂರ ತಳೆದಾಗ ನೀನು ನನ್ನೋನು ಒಂದು ನನ್ನ ದುರ್ಯೋಧನ, ಅವನು ನನ್ನ ತಮ್ಮನೇ ಅಲ್ವ, ಹೋಗು ಅವನ ಜೊತೆಲಿ ಇರ್ತೀನಿ ಅಂತ. ಆ ತಾಯಿ ಅಂತಾಳಂತೆ, ನೀನು ಬರೆದಿದ್ರು ಪರವಾಗಿಲ್ಲ, ಒಂದು ಮಾತು ಕೊಡು ಅಂತ. ಕೃಷ್ಣ ಹೇಳ್ಕೊಟ್ಟಿದ್ದ, ಇದೊಂದು ಕೆಳಕ ಬಂದ್ಬಿಡು ಅಂತ. ಏನ್ ಹೇಳಮ್ಮ, ನೀನ್ ನನ್ನ ಮಗ ಅಂತ ಒಪ್ಕೊಂಡಲ್ಲ ಸಾಕು, ನೀನೇನ್ ಕೇಳಿದ್ರು ಕೊಡ್ತೀನಿ ಅಂದ ಅವನ್ ಕರ್ಣ. ತೊಟ್ಟ ಬಾಣ ತೊಡಬೇಡ ಅಂದ್ಲು. ಒಂದ್ಸಲ ಒಡೆದ ಬಾಣ ಮತ್ತೆ ತೊಡೆಯಂಗಿಲ್ಲ ನೀನು ಅಂದ್ಲು. ಕರ್ಣಂಗ್ ಗೊತ್ತು ಆ ಮಾತು ಕೊಟ್ರೆ ನಾನು ಉಳಿದಿಲ್ಲ ಅಂತ. ಆದ್ರೂ ತಾಯಿ ಆದೋಳು ಕೇಳಿದ್ಲಲ್ಲ ಅಂತೇಳಿ ತನ್ನನ್ನ ಸಾಕಿ ಸಲಹದಿದ್ದರು, ಒಂದು ದಿನ ಮಾತೃ ವಾತ್ಸಲ್ಯ ತೋರದಿದ್ರು, ನನ್ನ ತಾಯಿ ನನಗೇನು ಕೊಟ್ಲು ಅಂತ ಯೋಚನೆ ಮಾಡದೆ ನಿನಗೊಂದು ಮಾತು ಕೊಡ್ತಿದ್ದೀನಿ ತಾಯಿ, ಕಡೆ ಉಸಿರಿರೋ ತನಕ ತೊಟ್ಟು ಬಾಣ ತೊಡೋದಿಲ್ಲ ಅನ್ನಲ್ಲ ಕರ್ಣ. ಅವನ್ ಶ್ರೇಷ್ಠ. 5 ಜನ ಗಂಡ್ಮಕ್ಳು ಅಮ್ಮಂಗೆ ಇಟ್ಟಿಕ್ತಾ ಇಲ್ಲ, ನ್ಯಾಯ ನಡೀತಾ ಅದು ಊರಲ್ಲಿ. ಆ ಕಿರಿಯೋನಿಗೆ ನೀನಾರ ನೋಡ್ಕಲ್ಲ ಅವನ್ನ ಅಂದ್ರೆ, ನಮ್ಮ ಅಣ್ಣಂಗೆ 15 ತೆಂಗಿನ ಮರ ಹೆಚ್ಚಾಗ್ಬಿಟ್ಟಿವಿ, ಅವ್ನು ನೋಡ್ಕೋಬೇಕು ಅಂತಾನೆ. ತೆಂಗಿನ ಮರ ನೋಡ್ಕೊಂಡಂತೆ, ತೆಂಗಿನ ಮರ ಅವರವನ್ನ 15 ತೆಂಗಿನ ಮರ ಅಂತ ಅವನು. ಎಲ್ಲಿ ಎಳ್ನೀರ ನಂಗೆ ಕೋತಿ ಕುಡ್ಕತಾವೆ ಅಂತ ಇವನು. ಈಗ ಅವಮ್ಮ ಇಟ್ಟತ್ಕ ನಿಂತವಳೆ. 5 ಗಂಡು ಅಂತಿದ್ಲು ಅವಳುವೆ, 5 ಗಂಡು ಗುಂಡುಳ್ಳು ಆಡ್ತಾ ಕೂತವೀಗ. ಯೋಚಿಸ್ಬೇಕ್ರಿ, ಮಕ್ಕಳು ಪಡೆದವರಿಗೆಲ್ಲ ನೆಮ್ಮದಿಯಾಗಿಲ್ಲ. ದಶರಥ ಮಹಾರಾಜ ರಾಮ ಲಕ್ಷ್ಮಣ ಭರತ ಶತ್ರುಘ್ನನ್ ಪಡೆದು ಜೀವ ಬಿಡುವ ಬಾಯಿಗೆ ನೀರು ಬಿಡುವ ಮಗಿರ್ಲಿಲ್ಲ ಪಕ್ಕದಲ್ಲ ಅವನಿಗೆ. ಪ್ರಾರಬ್ಧ ಕರ್ಮ. ಏನಿದೆ ತಾಯಿ ಸೇವೆ ಮಾಡೋರು ನಂಜೇಗೌಡರು. ಆ ಸೇವೆ ಪುಣ್ಯ ಅವ್ರಿಗೆ ಚಿರಕಾಲ ಆಶೀರ್ವಾದ ಆಗಲಿ. ಆ ಕರ್ಣ, ಆ ತಾಯಿ ಕರಿತಾಳೆ, ಬಪ್ಪ ಮಗನೇ ನನ್ನ ಜೊತೆ ನೀನ್ ಪಾಂಡ್ರ ಜೊತೆ ಸೇರ್ಕೊಂಬಿಡೋ, ಧರ್ಮರಾಯ ಅಲ್ಲ ನೀನ್ ರಾಜ ಆಗ್ತಿ ಅಂದ್ರೆ, ಅಮ್ಮ ಜನ್ಮದಾತೆ ಪರಮ ಪುನೀತೆ, ಅಮ್ಮ ಜನ್ಮದಾತೆ ಪರಮ ಪುನೀತೆ, ಮಮತೆಯ ಮಾತೃದೇವತೆ ತಾಯೇ, ಮಮತೆಯ ಮಾತೃದೇವತೆ, ಜನ್ಮದಾತೆ ಪರಮ ಪುನೀತೆ. ಮಕ್ಕಳೈವರನು ಮೂತಿಟ್ಟು ಸಾಕಿದೆ. ನಿನ್ನವರಾದ 3 ಮಕ್ಕಳು ಧರ್ಮಜ, ಭೀಮ, ಅರ್ಜುನ. ನಿನ್ನ ಸಹೋದರಿ ಮಾದ್ರಿಯ ಇರುವರು ಮಕ್ಕಳು ನಕುಲ, ಸಹದೇವ. ಆ 5 ಮಕ್ಕಳನ್ನ ಅತಿ ಜೋಪಾನ ಮಾಡಿ ಮುತ್ತಿನಿಂದ ಸಾಕಿದೆ. ಆದರೆ ಈ ಪಾಪಿಕರಣ ಮಾಡಿದ ಅಪರಾಧವೇನು ತಾಯಿ? ಜನಿಸದ ಮರುಕ್ಷಣವೇ ಜೀವಕ್ಕಿನ್ನ ಮಾನವೇ ಹೆಚ್ಚೆಂದು ತುಂಬಿ ಹರಿಯುವ ನದಿಗೆ ಸೆದೆಯಲ್ಲ ಮಾತಾ.
ನಿನಗೆ ಮನಸ್ಸಾದರೂ ಹೇಗೆ ಬಂತಮ್ಮ? ಹಸುಕಂದ ಜಲದಲ್ಲಿ ಮುಳುಗಿಯಾನು ಎಂಬ ಭಯವಾಗಲಿಲ್ಲವೇ? ಆ ಮುತ್ತು ಕಂದನ ಗತಿ ಏನಾಗುತ್ತದೆ ಎಂಬ ಚಿಂತೆಯಾಗಲಿಲ್ಲವೇ? ಯಾವುದಾದರೂ ಜಲತರಗಳ ಬಾಯಿಗೆ ತುತ್ತಾಗುತ್ತಾನೆಂಬ ಕಿಂಚಿತ್ತು ಭಯ ನಿನಗಾಗಲಿಲ್ಲವೇ ತಾಯಿ? ಅಯ್ಯೋ ಮಾತಾ, ಮಕ್ಕಳೈವರನ್ನು ಮೂತಿಟ್ಟು ಸಾಕಿದೆ ಕರುಳಿನ ಕಂದನ ಕಡಲೊಳು ನೂಕಿದೆ ಅಮ್ಮ ಜನನೇ ಮಕ್ಕಳೈವರನ್ನು ಮೂತಿಟ್ಟು ಸಾಕಿದೆ ಕರುಳಿನ ಕಂದನ ಕಡಲೊಳು ನೂಕಿದೆ ಈ ಅಪಮಾನವ ಸಹಿಸಲಾರೆ ಈ ಅಪಮಾನವ ಸಹಿಸಲಾರೆ ಎಲ್ದಿಗೂ ನಾನು ಬರಲಾರೆ ಎಲ್ದಿಗೂ ನಾನು ಬರಲಾರೆ ಜನ್ಮದಾತೆ ಪರಮ ಪುನೀತೆ ಮಮತೆಯ ಮಾತೃದೇವತೆ ತಾಯೇ ಮಮತೆಯ ಮಾತೃದೇವತೆ ಮಾತೃದೇವತೆ ಜನನಿ ನೀಯನ್ನ ಕರೆದರೆ ನಾ ಬರಲಾರೆ ಮಿತ್ರ ಸುಯೋಧನನ ಕೈ ಬಿಡಲಾರೆ ಅಮ್ಮ ಜನನೇ ನೀಯನ್ನ ಕರೆದರೆ ನಾ ಬರಲಾರೆ ಮಿತ್ರ ಸುಯೋಧನನ ಕೈ ಬಿಡಲಾರೆ ವೈರಿಪತನ ಶಿರವ ಉಳಿಸಲಾರೆ ವೈರಿಪತನ ಶಿರವ ಉಳಿಸಲಾರೆ ಎಂದಿಗೂ ನಾನು ಬರಲಾರೆ ಎಂದಿಗೂ ನಾನು ಬರಲಾರೆ ಜನ್ಮದಾತೆ ಪರಮ ಪುನೀತೆ ಮಮತೆಯ ಮಾತೃದೇವತೆ ತಾಯೇ ಮಮತೆಯ ಮಾತೃದೇವತೆ ಅಮ್ಮ ಮಮತೆಯ ಮಾತೃದೇವತೆ ದಾನಶೂರ ಕರ್ಣ